ತಂದೆಯ ರೂಪದಲ್ಲಿ ಬಂದು ಪುತ್ರಿಗೆ ವಂಚಿಸಿರುವೆ. ನೀನು ಅಧರ್ಮಿ. ಹೌದು, ಇದು ಅಧರ್ಮ, ಮಹಾಪಾಪ. ಅದಕ್ಕೇನೀಗ ನಮ್ಮನ್ನು ದಂಡಿಸುವವರಾರು? ರಾವಣನನ್ನು ವಿರೋಧಿಸುವ ಧೈರ್ಯ ಯಾರಿಗಿದೆ? ಏಕೆಂದರೆ ನ್ಯಾಯವು ನಾವೇ, ನ್ಯಾಯಾಲಯವು ನಾವೇ, ನ್ಯಾಯಾಧೀಶರು ನಾವೇ. ಒಂದು ಮಾತು ನೆನಪಿರಲಿ ರಾವಣ, ನಮ್ಮನ್ನು ಗೆಲ್ಲಲು ಸಾಧ್ಯವಿಲ್ಲ, ಹೆದರಿಸಲು ಸಾಧ್ಯವಿಲ್ಲ. ಭಯ ಒಳ್ಳೆಯದೇ. ಯಾರಿಗೆ ಗೊತ್ತು, ಇದೇ ಭಯದಿಂದ ಈ ವಿಧಾತನ ಮೇಲೆ ನಿನಗೆ ಪ್ರೇಮವು ಅಂಕುರಿಸಬಹುದು. ವಿಧಾತ? ನೀನೆಂದಿಗೂ ವಿಧಾತನಾಗಲು ಸಾಧ್ಯವಿಲ್ಲ. ಶ್ರೀಹರಿಯೇ ನಮ್ಮೆಲ್ಲರಿಗೂ ವಿಧಾತ. ನನ್ನ ತನು ಮನ ಧನವೆಲ್ಲ ಅವನದ್ದೇ. ನೀನೆಂದು ನಮ್ಮನ್ನು ಒಲಿಸಿಕೊಳ್ಳಲಾರೆ. ನಿನ್ನನ್ನು ಈ ವಿಧಾತನು ಪಡೆದೇ ತೀರುತ್ತಾನೆ ವೇದವತಿ. ಈಗ ನಮಗಿರುವ ಕುತೂಹಲವು ಒಂದೇ, ಆ ವಿಷ್ಣು ಇದನ್ನು ಹೇಗೆ ತಡೆಯುತ್ತಾನೆಂದು. ಎಲ್ಲ ಗ್ರಹಗಳು ಮತ್ತು ರಾಶಿಗಳನ್ನು ಸ್ಮರಿಸುತ್ತಾ ನಾವು ಕೌಸಲ್ಯನಂದನನ ಕುಂಡಲಿ ಓದುತ್ತಿದ್ದೇವೆ. ಶ್ಯಾಮಲ ರೂಪ ವಿರಾಜಿತ ಸದ್ಗುಣಿ ರಾಮ ಮರ್ಯಾದ ಪುರುಷೋತ್ತಮ ಶ್ಯಾಮ. ಮಹಾರಾಜ, ನಿಮ್ಮ ಈ ಪುತ್ರ ಸಮಸ್ತ ಸೃಷ್ಟಿಗೆ ಆದರ್ಶವಾಗಿರುತ್ತಾರೆ. ಸದ್ಗುಣಿ ರಾಮ ಮರ್ಯಾದ ಪುರುಷೋತ್ತಮ. ಬಹಳ ಶಕ್ತಿವಂತನಾಗಿದ್ದರೂ ಅತ್ಯಂತ ಸರಳವಾಗಿರುತ್ತಾರೆ. ಧರ್ಮ ಸಂಸ್ಥಾಪನೆಯನ್ನು ಮಾಡಿ ಅಧರ್ಮವನ್ನು ನಾಶ ಮಾಡುವವರಾಗುತ್ತಾರೆ ಇವರು. ನಾತಿಕಾಲದರ್ಶಿ ರಾವಣ. ನಾನು ಅಧರ್ಮಿಯಲ್ಲ, ನನ್ನ ಗುರಿ ಒಂದೇ, ನೀನು ನನ್ನವಳಾಗಬೇಕು ವೇದವತಿ. ಪ್ರಜಾಪಾಲಕ, ವಚನಪಾಲಕ, ಸ್ತ್ರೀಯರನ್ನು ರಕ್ಷಣೆ ಮಾಡುವವರಾಗುತ್ತಾರೆ. ಸಮಸ್ತ ಸ್ತ್ರೀ ಕುಲದ ರಕ್ಷಕನು ನಾವೇ ದೇವಿ. ನಾನೇ ಸರ್ವರಕ್ಷಕ. ಸಿದ್ಧಿಯ ಪಡೆಯುವ ಛಲವಾದಿ ಅಮರರ ಅಮರನು ವಿಶ್ವಾನರಿಗೆ ವಿದ್ಯಾಧರನು. ನಾದಿಕಾಲದರ್ಶಿ ರಾವಣ. ರಾವಣ, ನೀನು, ನಿನ್ನ ಶಕ್ತಿಗಳು ಹಾಗೂ ನಿನ್ನ ಮಾಯೆ ಎಲ್ಲವೂ ವ್ಯರ್ಥ. ಈ ಭೂಮಿ ಬಾಯ್ತರದು ನಿಂತರೂ ಸರಿಯೇ, ಆದರೆ ನಿನಗೆ ರಾವಣ, ನಿನಗೆ ಮಾತ್ರ ವಶವಾಗಲಾರೆ. ಅದೆಂದಿಗೂ ಸಾಧ್ಯವಿಲ್ಲ. ಸದಾಕಾಲ ಅಧರ್ಮಕ್ಕೆ ಸವಾಲಾಗಿ ನಿಲ್ಲುತ್ತಾರೆ. ಸಂಪೂರ್ಣ ಮಾನವ ಜಾತಿಗೆ ಧರ್ಮದ ಹಾದಿಯನ್ನು ತೋರಿಸುತ್ತಾರೆ. ನಿಮ್ಮ ಈ ಪುತ್ರನನ್ನು ಕರೆಯುತ್ತಾರೆ ಮರ್ಯಾದಾ ಪುರುಷೋತ್ತಮ. ಎಲ್ಲಿಗೆ ತಾನೇ ಓಡುವೆ ದೇವಿ? ನೀವೆಲ್ಲೇ ಹೋದರೂ ನಾವಲ್ಲೇ ಇರುತ್ತೇವೆ. ಸಮರ್ಪಣೆಯೊಂದೇ ಈ ಕುಳಿತಿರುವ ದಾರಿ. ವಿಧಾತ ರಾವಣರ ಆಲಿಂಗನದಿಂದ ಮಾತ್ರ ನಿನಗೆ ಪರಮ ಶಾಂತಿ ಸಿಗಲು ಸಾಧ್ಯ.
ಪರಮಾತ್ಮ ಶ್ರೀಹರಿ, ನಮಗೆ ಶಕ್ತಿ ನೀಡಿ ಪ್ರಭು, ನಮಗೆ ಶಕ್ತಿ ನೀಡಿ. ಎಲ್ಲಿಯವರೆಗೂ ಈ ಸೃಷ್ಟಿ ಇರುತ್ತದೋ ಅಲ್ಲಿಯವರೆಗೂ ಇವರ ಹೆಸರು ಇರುತ್ತದೆ. ಈ ಕುಂಡಲಿಯ ಪ್ರಕಾರ ಬರುತ್ತಿರುವ ಪವಿತ್ರ ಅಕ್ಷರವೆಂದರೆ ಅದುವೇ ರಾ. ಹೇಳಿ ಗುರುದೇವ, ನಮ್ಮ ಪುತ್ರನ ಹೆಸರು ಏನಿಡಬಹುದು? ಮಹಾರಾಜ, ನಮ್ಮ ಇಚ್ಛೆ ಏನೆಂದರೆ ನೀವು ಮತ್ತು ದೇವಿ ಇಬ್ಬರೂ ಸೇರಿ ಹೆಸರಿನ ಸಲಹೆ ನೀಡಬೇಕೆಂದು. ನಮ್ಮ ಪುತ್ರ ರಾಜರೆಲ್ಲರಿಗೆ ಇಂದ್ರನಾಗುತ್ತಾನೆ. ಹಾಗಾಗಿ ಅವನ ಹೆಸರು ರಾಜೇಂದ್ರ ಎಂದಿರಲಿ. ರಾಜೇಂದ್ರ ಉಪಯುಕ್ತವಾಗಿದೆ, ಬಹಳ ಚೆನ್ನಾಗಿದೆ. ನಮ್ಮ ಪುತ್ರನ ನೇತ್ರಗಳು ಬಹಳ ಆಕರ್ಷಕವಾಗಿವೆ. ಆದ್ದರಿಂದ ಇವರ ಹೆಸರು ರಾಜೀವ ಲೋಚನ ಎಂದಾದರೆ ಚಂದ. ಸರಿಯಾದ ಸಲಹೆ. ಎರಡೂ ಹೆಸರುಗಳು ಚೆನ್ನಾಗಿವೆ, ಸುಂದರವಾಗಿವೆ. ತಾಯಿ ತನ್ನ ಪುತ್ರನನ್ನು ರಾಜೀವಲೋಚನ ಎಂದು ಕರೆಯುತ್ತಾರೆ ಮತ್ತು ತಂದೆ ಗರ್ವದಿಂದ ರಾಜೇಂದ್ರ ಎಂದು ಕರೆಯಬಹುದು. ಏನಿದು ಪ್ರಭು, ನಿಮಗೆ ಯಾವ್ದ್ಯಾವ್ದೋ ಹೆಸರನ್ನ ಹೇಳ್ತಾ ಇದ್ದಾರಲ್ಲ. ಕ್ಷಮಿಸಿ ಋಷಿವರ್ಯ. ಖಂಡಿತವಾಗ್ಲೂ ಎರಡೂ ಹೆಸರು ತುಂಬಾ ಚೆನ್ನಾಗಿದೆ. ನೀವು ಇವ್ರನ್ನ ಏನ್ ಬೇಕಾದ್ರೂ ಕರಿಬಹುದು, ಆದ್ರೆ ಸೃಷ್ಟಿ ಇವ್ರನ್ನ ಬೇರೆ ಹೆಸರಿಂದನೇ ಕರೆಯುತ್ತೆ. ನಮ್ಮ ಪುತ್ರ ಜನ್ಮ ತಾಳಲು ನಿಮ್ಮದೂ ಮಹತ್ವ ಪಾತ್ರವಿದೆ ಮಾರುತಿ. ಹಾಗಾಗಿ ಇವರಿಗೆ ಹೆಸರನ್ನು ಸೂಚಿಸಲು ನಿಮಗೂ ಅಧಿಕಾರವಿದೆ. ನಮ್ಮ ಪುತ್ರನ ಹೆಸರು ಏನಿಡಬಹುದೆಂದು ನೀವೂ ಹೇಳಬಹುದು ಮಾರುತಿ. ನಿಜಕ್ಕೂ ಈ ಸೃಷ್ಟಿಯಲ್ಲಿ ಸತ್ಯಕ್ಕೆ ಮತ್ತು ಭಕ್ತಿಗೆ ಮೌಲ್ಯವಿದ್ದರೆ ನಮ್ಮ ಪವಿತ್ರತೆಯೇ ನಮ್ಮನ್ನು ರಕ್ಷಿಸುತ್ತದೆ. ಹೇ ಅಗ್ನಿದೇವ, ನಾವು ನಿಮ್ಮನ್ನು ಆಹ್ವಾನಿಸುತ್ತಿದ್ದೇವೆ. ನಮ್ಮ ಗೌರವವನ್ನು ಕಾಪಾಡುವ ಹೊಣೆ ನಿಮ್ಮದೇ. ಯಾವುದೇ ಕಾರಣಕ್ಕೂ ಪಾಪಿ ರಾವಣನ ಕೈವಶವಾಗಲಾರೆ. ಹೇ ಅಗ್ನಿದೇವ, ಪ್ರತ್ಯಕ್ಷನಾಗು. ಓಂ ವಿಷ್ಣವೇ ನಮಃ. ಓಂ ವಿಷ್ಣವೇ ನಮಃ. ಓಂ ಅಗ್ನಿದೇವಾಯ ನಮಃ. ಓಂ ವಿಷ್ಣವೇ ನಮಃ. ಓಂ ವಿಷ್ಣವೇ ನಮಃ. ಹೇ ಅಧರ್ಮಿ ರಾವಣ, ನಾವು ಋಷಿ ಕುಶಧ್ವಜರ ಪುತ್ರಿ ವೇದವತಿ ನಿನಗೆ ಶಾಪ ನೀಡುತ್ತಿದ್ದೇವೆ. ನಿನ್ನನ್ನು ಸಂಹಾರ ಮಾಡುವ ವೀರನು ಈ ಸೃಷ್ಟಿಯಲ್ಲಿ ಆಗಲೇ ಜನ್ಮ ತಾಳಿದ್ದಾನೆ. ಮತ್ತೆ ನಾವು ಅವರ ಸಂಗಾತಿಯಾಗಿ ಮುಂದಿನ ಜನ್ಮದಲ್ಲಿ ನಿನ್ನ ಅಂತ್ಯಕ್ಕೆ ಕಾರಣರಾಗುತ್ತೇವೆ. ಹೇ ಪವಿತ್ರ ಅಗ್ನಿಯೇ, ನಮ್ಮನ್ನು ಸ್ವೀಕರಿಸು. ನನ್ನ ಸಂಹಾರಕನ ಹೆಸರನ್ನಾದರೂ ಹೇಳು. ಏನವನ ಹೆಸರು? ಈ ವಿಧಾತನನ್ನೇ ಸಂಹರಿಸಬಲ್ಲನೆ. ಏನವನ ಹೆಸರು? ವಿಧಾತ ರಾವಣನನ್ನು ವಧಿಸಬಲ್ಲ ಶತ್ರು.
ಹೆಸರು ಏನಂದ್ರೆ ರಾಮ. ರಾಮನ ಭಕ್ತ ಜಯ ಹನುಮ. ರಾಮನ ಭಕ್ತ ಹನುಮಂತ ಸಾಡಿಯೇ ಇಲ್ಲದ ಧೀಮಂತ. ರಾಮನ ಭಕ್ತ ಹನುಮಂತ ಸಾಟಿಯೇ ಇಲ್ಲ ಜೈ ಶ್ರೀರಾಮ. ಇಲ್ಲದ ಧೀಮಂತ. ರಾಮನ ಭಕ್ತ ಜಯ ಹನುಮ. ರಾಮನ ಭಕ್ತ ಜಯ ಹನುಮ. ರಾಮನ ಭಕ್ತ ಜಯ ಹನುಮ. ರಾಮನ ಭಕ್ತ ಜಯ ಹನುಮ. ಜಯ ಹನುಮ. ಪುತ್ರ ಮಾರುತಿ, ಹೆಸರು ಬಹಳ ಸುಂದರವಾಗಿದೆ. ಆದರೆ ಈ ಹೆಸರು ರಾಜನಿಗೆ ಯೋಗ್ಯವೆಂದು ಅನಿಸುತ್ತಿಲ್ಲ. ಹೌದು ಪುತ್ರ, ಇದು ಸಾಧಾರಣ ಹೆಸರೆಂದು ಅನ್ನಿಸುತ್ತಿಲ್ಲವೇ? ಈ ಹೆಸರು ಸಾಧಾರಣವೇ, ಸರಳವೇ, ಆದರೆ ಮಹಿಮೆ ಬಹಳ ಅಪಾರ. ರಾಮನಾಮಕ್ಕೆ ಮಿಗಿಲಾದ ಬೇರೆ ನಾಮವೇ ಇಲ್ಲ. ರಾಮ ಈ ಸೃಷ್ಟಿಯ ಸಾರ. ಅದ್ಭುತ, ಅದ್ಭುತ ವರ್ಣನೆ. ಪುತ್ರ ಮಾರುತಿ, ನೀವೇ ತಿಳಿಸಿ ಹೇಳಿ, ರಾಮನಾಮದ ವಿಶೇಷ ಏನೆಂದು? ರಾಮನಾಮದ ಮಹಿಮೆಯ ಕೇಳಿ ರಾಮನಾಮವ ಭಜಿಸಿ ಭಜಿಸಿ. ರಾಮನಾಮದ ಮಹಿಮೆಯ ಕೇಳಿ ರಾಮನಾಮವ ಭಜಿಸಿ ಭಜಿಸಿ. ರಾಮನಾಮ ಕಣ ಕಣದಲ್ಲಿದೆ. ರಾಮನಾಮ ಕಣ ಕಣದಲ್ಲಿದೆ. ರಾಮನಾಮ ಜಗದಗಲವಿದೆ. ಕ್ರಿಯೆ ಕ್ರಿಯೆಯಲ್ಲೂ ಪ್ರತಿಕ್ರಿಯೆಯಲ್ಲೂ ರಾಮನಿರುವನು ಪ್ರತಿ ಮನದಲ್ಲೂ. ರಾಮನ ಜೀವನ ರಾಮಾದರ್ಶವು. ರಾಮನ ಜೀವನ ರಾಮಾದರ್ಶವು. ರಾಮನ ಗುಣ ನಿರ್ಗುಣವು. ಅಧರ್ಮದ ನಾಶ ರಾಮೋದ್ದೇಶ. ಜಗದ ರಕ್ಷಣೆ ಪ್ರಭುವಿಗೆ ಪ್ರೇರಣೆ. ರಾಮನಾಮದ ಮಹಿಮೆಯ ಕೇಳಿ ರಾಮನಾಮವ ಭಜಿಸಿ ಭಜಿಸಿ. ರಾಮ ಶ್ರೀರಾಮ ಶ್ರೀರಾಮ ಜಯ ಜಯ ರಾಮ. ರಾಮ ಶ್ರೀರಾಮ ಶ್ರೀರಾಮ ಜಯ ಜಯ ರಾಮ. ನೀವೇ ಧನ್ಯರು ಹನುಮಂತ. ರಾಮನಾಮದ ಇಂತಹ ಅದ್ಭುತ ವರ್ಣನೆಯನ್ನು ಸೃಷ್ಟಿಯು ಈ ಮೊದಲು ಎಲ್ಲಿಯೂ ಕೇಳಿರಲು ಸಾಧ್ಯವಿಲ್ಲ. ಇಂದು ನೀವು ಶ್ರೀರಾಮನಾಮದಲ್ಲಿ ಅಡಗಿರುವ ರಹಸ್ಯವನ್ನು ತಿಳಿಸಿದ್ದೀರಿ. ಇದರ ಅವಶ್ಯಕತೆ ಸೃಷ್ಟಿಗೆ ಇತ್ತು. ನಿಮ್ಮ ಮೂಲಕ ರಾಮನಾಮದ ಜಪವನ್ನಾಲಿಸಿ ಸಮಸ್ತ ಸೃಷ್ಟಿಯು ಧನ್ಯವಾಯಿತು. ಸತ್ಯ ಹೇಳಿದಿರಿ ಸ್ವಾಮಿ. ಇಂದಿನವರೆಗೂ ರಾಮನಾಮ ನಮ್ಮೆಲ್ಲರಿಗೂ ಒಂದು ಪವಿತ್ರ ಶಬ್ದವಾಗಿತ್ತು, ಒಂದು ಭಾವನೆಯಾಗಿತ್ತು. ಆದರೆ ಇಂದು ನಮಗೆ ತಿಳಿಯಿತು, ಶ್ರೀರಾಮನಾಮದಲ್ಲಿ ಸಂಪೂರ್ಣ ಬ್ರಹ್ಮಾಂಡವೇ ಅಡಗಿದೆ ಎಂದು. ವಾಸ್ತವದಲ್ಲಿ ನಾವೆಲ್ಲ ರಾಮನ ಭಾಗವಾಗಿದ್ದೇವೆ. ಚಮತ್ಕಾರವಾಗಿದೆ. ಪ್ರಭುಗಳ ನಿಜವಾದ ರೂಪ ಮೂರ್ತಿಯಲ್ಲಿ ಮತ್ತೆ
ಕಾಣಿಸುತ್ತಿದೆ. ಈ ಸಮಾಚಾರವನ್ನು ಕೇಸರಿ ಮಹಾರಾಜರಿಗೆ ಈಗಲೇ ತಿಳಿಸಬೇಕು. ಸರಿಯಾಗಿ ಹೇಳಿದ್ರೆ ಪಂಡಿತ್ರೆ, ನಾವು ಈಗಲೇ ಅರಮನೆಗೆ ಹೋಗೋಣ. ಬನ್ನಿ. ರಾಮನಾಮದ ಮಹಿಮೆಯನ್ನ ಪೂರ್ಣವಾಗಿ ವರ್ಣನೆ ಮಾಡೋದು ಬಹಳ ಕಷ್ಟ. ಆದ್ರೆ ನಾವು ನಮ್ಮ ಕೈಲಾದಷ್ಟು ಪ್ರಯತ್ನ ಮಾಡಿದೀವಿ. ನಮ್ಮ ಮನಸ್ಸಿನ ಭಾವನೆಯನ್ನ ಸಾಧ್ಯವಾದಷ್ಟು ನಿಮಗೆ ತಲುಪಿಸಿದೀವಿ. ನಾವು ನಿಮಗೆ ಆಭಾರಿಯಾಗಿದ್ದೇವೆ. ನಮ್ಮ ಪುತ್ರರಿಗೆ ಸುಂದರವಾದ ಹೆಸರನ್ನು ಆರಿಸಿದ್ದೀರಿ. ರಾಮ, ಆ ಹೆಸರು ಕೇಳುತ್ತಿದ್ದರೆ ಮನಸ್ಸಿಗೆ ಆನಂದವಾಗುತ್ತಿದೆ. ಇಂದಿನಿಂದ ದಶರಥ ಮಹಾರಾಜರ ಜ್ಯೇಷ್ಠ ಪುತ್ರ ಮತ್ತು ಕೌಸಲ್ಯಾನಂದನರ ಹೆಸರು ರಾಮ. ರಾಜಕುಮಾರ ರಾಮರಿಗೆ, ರಾಜಕುಮಾರ ರಾಮರಿಗೆ, ರಾಜಕುಮಾರ ರಾಮರಿಗೆ, ರಾಜಕುಮಾರ ರಾಮರಿಗೆ. ಹನುಮ, ಈ ಲೋಕವು ನಮ್ಮನ್ನು ಪ್ರತಿ ಯುಗದಲ್ಲೂ ನಮ್ಮ ಅವತಾರಕ್ಕೆ ತಕ್ಕಂತೆ ವಿವಿಧ ಹೆಸರಿನಿಂದ ಕರೆಯುತ್ತಿತ್ತು. ಆದರೆ ಇಂದಿನಿಂದ ನಿಮ್ಮ ಇಚ್ಛೆಯಂತೆ ನಮ್ಮನ್ನು ರಾಮ ಎಂಬ ಹೆಸರಿನಿಂದ ಕರೆಯುತ್ತದೆ. ಇದು ನಮ್ಮ ಸೌಭಾಗ್ಯ ಪ್ರಭು. ಹನುಮ, ನಿಮ್ಮಂತೆಯೇ ನೀವಿರಿಸಿರುವ ಹೆಸರು ನಮ್ಮ ಮನಸ್ಸಿಗೆ ಹತ್ತಿರವಾಗಿದೆ. ಇದೇ ಕಾರಣಕ್ಕೆ ಯಾರು ನಮ್ಮನ್ನು ಈ ಹೆಸರಿನಿಂದ ಸ್ಮರಿಸುತ್ತಾರೋ ಅವರ ಮೇಲೆ ನಮ್ಮ ಕೃಪೆ ಸದಾ ಇರುತ್ತದೆ. ಜಾತಸ್ಯ ಹಿ ಧ್ರುವೋ ಮೃತ್ಯು ಧ್ರುವಂ ಜನ್ಮ ಮೃತ್ಯುಸ್ಸ ಚ. ಯಾರು ಹೇಳಬಲ್ಲಿರಿ ಈ ಶ್ಲೋಕಾರ್ಥ? ಜಾತಸ್ಯ ಹಿ ಧ್ರುವೋ ಮೃತ್ಯು ಧ್ರುವಂ ಜನ್ಮ ಮೃತ್ಯುಸ್ಸ ಚ. ಹೇಳಿ. ಅರ್ಥವು ಸರಳವಾಗಿದೆ ಮಹಾರಾಜ. ಧ್ರುವತಾರೆ ಎಲ್ಲೆಲ್ಲಿ ಹೋಗುತ್ತದೋ ಅಲ್ಲೆಲ್ಲ ಮೃತ್ಯು ಸಂಭವಿಸುತ್ತದೆ. ಮೂರ್ಖರು, ಸರ್ವಶ್ರೇಷ್ಠ ಮೂರ್ಖರು. ಅಜ್ಞಾನವು ಎಂತಹ ದೊಡ್ಡ ವರದಾನವೆಂದು ನಿಮ್ಮಿಬ್ಬರನ್ನು ನೋಡಿದ ಮೇಲೆ ಅರ್ಥವಾಗುತ್ತಿದೆ. ಜನನದ ನಂತರ ಮರಣ ಅನಿವಾರ್ಯ. ಹಾಗೆಯೇ ಮರಣದ ನಂತರ ಜನನವೂ ಸಹ. ಆದರೆ ನಿಯಮ ವಿಧಾತ ರಾವಣರಿಗೆ ಅನ್ವಯಿಸುವುದಿಲ್ಲ. ವೇದವತಿ, ನೀನಿದನ್ನೂ ಅರ್ಥ ಮಾಡಿಕೊಳ್ಳಲಾರದೆ ಹೋದೆಯಾ? ನಾವು ನಿಮ್ಮನ್ನು ಜನ್ಮ ಮೃತ್ಯು ಚಕ್ರದಿಂದ ಮುಕ್ತಿಗೊಳಿಸುತ್ತೇವೆ. ನಿನ್ನನ್ನು ಸಂಹಾರ ಮಾಡುವ ವೀರನು ಈ ಸೃಷ್ಟಿಯಲ್ಲಿ ಆಗಲೇ ಜನ್ಮ ತಾಳಿದ್ದಾನೆ. ಮತ್ತೆ ನಾವು ಅವರ ಸಂಗಾತಿಯಾಗಿ ಮುಂದಿನ ಜನ್ಮದಲ್ಲಿ ನಿನ್ನ ಅಂತ್ಯಕ್ಕೆ ಕಾರಣರಾಗುತ್ತೇವೆ. ಯಾವುದೇ ಕಾರಣಕ್ಕೂ ವೇದವತಿಯು ಪುನಃ ಜನ್ಮಿಸಬಾರದು.